ನೋಡಿ ನಾನು ಮರ್ತ್ಬಿಟ್ಟು ಹೇಳಿದ್ನು ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಮೆಜೆಸ್ಟಿಕ್ ಅಂತ ಹೇಳ್ಕೊಬಿಟ್ಟು ಯಶವಂತಪುರದಲ್ಲಿ ಹೇಳ್ಬಿಟ್ಟಿದ್ದೀನಿ. ದಾವಣಗೆರೆ ರೈಲ್ವೆ ಸ್ಟೇಷನ್ ನೋಡಿ ಬರ್ತಾ ಇದೆ ನೋಡಿ, ಜನಶತಾಬ್ದಿ D13 ಹತ್ತಾನ ನೋಡಿ. ವಾಶ್ ಮೆಷಿನ್ ನೀರು ಬರ್ತಾವೆ ನೋಡಿ. ಟ್ರೈನಿನ ಜೋಡಣೆ, ಇಲ್ಲೇ ಟ್ರೈನಿನ ಜೋಡಣೆ ಕರ್ನಾಟಕ. ಇದು ಬೋಗಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನಾನು ಭಾರತದ ಅತಿ ವೇಗದ ರೈಲು ಜನಶತಾಬ್ದಿ ಎಕ್ಸ್ಪ್ರೆಸ್ನಲ್ಲಿ ದಾವಣಗೆರೆಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಿದ್ದೀನಿ. ಈ ಒಂದು ಟ್ರೈನ್ ಏನಿದೆ ಇದು ಭಾರತದ ಅತಿ ವೇಗದ ಟ್ರೈನ್ ಆಗಿದೆ. ಹಾಗೆ ಜನರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಪ್ರಯಾಣ ಸಿಗಲಿ ಅಂತ ಈ ಒಂದು ಟ್ರೈನ ಲಾಂಚ್ ಮಾಡಿರೋದು. ಈ ಟ್ರೈನಲ್ಲಿ AC ಮತ್ತು ನಾನ್ AC ಚೇರ್ಸ್ ಇರುತ್ತೆ. ನಾನು ನಾನ್ AC ಚೇರ್ನ ಬುಕ್ ಮಾಡಿದ್ದೀನಿ. ಹಾಗೆ ಈ ಒಂದು ಟ್ರೈನು ಗಂಟೆಗೆ 130 ಕಿಲೋಮೀಟರ್ ಓಡುತ್ತೆ ಕಣ್ರಿ. ಓಕೆ ಬನ್ನಿ ಈ ವಿಡಿಯೋದಲ್ಲಿ ಈ ಟ್ರೈನ್ನ ಫುಲ್ಲು ನೋಡ್ತಾ ಹೋಗೋಣ. ನಮ್ಮ ಟ್ರೈನು ಬಂತು ದಾವಣಗೆರೆ ರೈಲ್ವೆ ಸ್ಟೇಷನ್. ನಾನು ಆಲ್ರೆಡಿ ಒಂದು ಸರಿ ತೋರಿಸಿದ್ದೀನಿ. ದಾವಣಗೆರೆಯಲ್ಲಿ 2 ಪ್ಲಾಟ್ಫಾರ್ಮ್ ಇರೋದು. ಇದು ಡಿಸ್ಟಿಕ್ಕು ನಮ್ಮ ದಾವಣಗೆರೆ. ನಾನು ಇಲ್ಲಿಂದ ಬೆಂಗಳೂರು ಹೋಗ್ತಿದ್ದೀನಿ ಜನಶತಾಬ್ದಿ ಟ್ರೈನಲ್ಲಿ. ನನ್ನ ಒಂದು ರಿಸರ್ವೇಷನಲ್ಲಿ D13 ಅಂತ. ಅದು ನೋಡಿದ್ರೆ ಸೀದಾ ಬೋಗಿ ಹತ್ರ ಇದೆ. ನಾನಿಲ್ಲಿ ಅಪ್ಲಿಕೇಶನಲ್ಲಿ ಕೋಚಿಂಗ್ ಇದು ನೋಡಿದರೆ, ಅಲೈನ್ಮೆಂಟ್ ನೋಡಿದರೆ ಅದು ಆ ಕಡೆ ಹಿಂದ್ಗಡೆ ತೋರಿಸಿದ್ರೆ, ಬಟ್ ಇದು ಮುಂದ್ಗಡೆ ನೋಡಿ ಇಲ್ಲಿದೆ ನೋರು. ಅಯ್ಯೋ ಹಿಂದಿಂದ 2ನೇ ಬೋಗಿನೇ. ಅಯ್ಯೋ ಸಿಕ್ಕಾಬಟ್ಟೆ ಇಂಜಿನ್ ಸೌಂಡ್ ಬರುತ್ತೆ ನೋಡಿ. ದಾವಣಗೆರೆ ಅಂತ ಕೊನೆಯಾಗಿ ಬಂದುಬಿಟ್ಟಿದ್ದೀನಿ ನಾನು. ಅಂದರೆ ಫ್ರಂಟಲ್ಲಿ ಸೀದಾ ಇದೆ ನಾನು ಕೋಚು. ನಾನು ನಿಂತ್ಕೊಂಡಿದ್ದೀನಲ್ಲ ಇದೆ ನೋಡಿ, ದಾವಣಗೆರೆ ಅಂತ ಬೋರ್ಡ್ ಇದೆ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದನೇ ಬೆಂಗಳೂರಿಗೆ ಹೋಗೋದು. 2 ಪ್ಲಾಟ್ಫಾರ್ಮ್ ಇಲ್ಲಿದ್ದೀನಿ. ಅದು ಫಸ್ಟ್ನೇ ಪ್ಲಾಟ್ಫಾರ್ಮ್. ದಾವಣಗೆರೆ ರೈಲ್ವೆ ಸ್ಟೇಷನ್ ಚಿಕ್ಕದು, 2 ಪ್ಲಾಟ್ಫಾರ್ಮ್ ಇರೋದು. ಮತ್ತು ಮುಂದೆ ಏನು ಪ್ಲಾಟ್ಫಾರ್ಮ್ ಆಗೋಲ್ಲ, ಯಾಕಂದರೆ ಇಲ್ಲಿ ಏನು ಜಾಗ ಇಲ್ಲ. ಅದಕ್ಕೋಸ್ಕರ ಇದು ಎಕ್ಸ್ಟೆಂಡ್ ಆಗೋಲ್ಲ. ಇದು 2 ಟ್ರ್ಯಾಕ್ ಇರೋದು. ಅಕಸ್ಮಾತ್ ಆದರೆ ಅಲ್ಲಿ ಮಧ್ಯೆ ಏನಾದರೂ ಮಾಡ್ಬೋದು, ಇನ್ನೊಂದು ಪ್ಲಾಟ್ಫಾರ್ಮು ಏನೋ ಒಂದು 3 ಆಗಬಹುದು ಅಷ್ಟೇ. ಮಧ್ಯೆ ಮಾಡಿದ್ರೆ ಅಷ್ಟೇ. ಈ ಕಡೆ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಕಡೆಗೆಲ್ಲ ಪ್ರೈವೇಟ್ ಪ್ರಾಪರ್ಟೀಸ್ ಇದ್ದಾವೆ ಆ ಕಡೆ. ಮತ್ತು ಹಿಂದೆ ನೋಡ್ಬೋದು. ಆ ಕಡೆ ನೋಡಿದ್ರೆ ಹಳೆ ಬಸ್ ಸ್ಟ್ಯಾಂಡ್, ನಿಮಗೆ ಅದು ಬಿಲ್ಡಿಂಗ್ ಕಾಣುತ್ತಲ್ಲ, ಅದು ಹಳೆ ಬಸ್ ಸ್ಟ್ಯಾಂಡ್. ಅದು ಇದಾಗುತ್ತೆ, ಅದು ಇದೆಯಲ್ಲ ಬಿಲ್ಡಿಂಗು, ಅದು ಹಳೆ ಬಸ್ ಸ್ಟ್ಯಾಂಡ್. ಇವಾಗ ಹಳೆ ಬಸ್ ಸ್ಟ್ಯಾಂಡು ಹೊಸದಾಗಿ ನವೀಕರಣ ಆಗಿದೆ. ಅಲ್ಲಿ ಜಾಗನೇ ಇಲ್ಲ ಸರಿಯಾಗಿ. ಅದನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆ, ಈ ಕಡೆ ನಾವು ಹೋಗೋದು ಬೆಂಗಳೂರಿಗೆ. ಇವಾಗ ನಮ್ಮ ಜರ್ನಿ, ನಮ್ಮ ಪಯಣ ಬೆಂಗಳೂರು ಕಡೆಗೆ. ಈಗ ಟ್ರೈನ್ ಬರುತ್ತೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಜನಶತಾಬ್ದಿನ ನೋಡಿ ಬರ್ತಾ ಇದೆ ನೋಡಿ. ಜನಶತಾಬ್ದಿ 4:15 ಆಯಿತು. 5 ನಿಮಿಷ ಲೇಟಾಗಿ ಬಂದಿದೆ. ನಾನು ಫ್ರಂಟಲ್ಲಿ ಇದ್ದೀನಿ ಗುರು. ಹಾಯ್ ಶತಾಬ್ದಿ. ನಂದು 13 ಇದೆ ನೋಡಿ. 13ನೇ ಕೋಚ್ ನಮ್ಮದು. ನೋಡೋಣ ಎಲ್ಲಿದೆ ಅಂತ. D13 ಹತ್ತಾನ 73. ಹಲೋ, 70 ಇದು.
ನೋಡಿ ಜನಶತಾಬ್ದಿ ಡೋರ್ಗಳು ನೋಡಿ ಎಷ್ಟೊಂದು ಸಖತ್ತಾಗಿದೆ. ತೆಗ್ದೆ ನನಗೆ ಜನಶತಾಬ್ದಿ ಡೋರ್ಗಳು ನೋಡಿ ಎಷ್ಟೊಂದು ಸಖತ್ತಾಗಿದೆ. ಇವಾಗ ತೆಗಿತೀನಿ ನೋಡಿ. ತೋಟ ತೋಟ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಿದೆ, ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತದೆ. ಈಗ ಜನಶತಾಬ್ದಿಯ ವಾಶ್ರೂಮ್ ನೋಡೋದು. ವಾಶ್ರೂಮ್ ಹೇಗಿದೆ ಅಂತ ನೋಡೋದು. ಇದು ನೋಡಿ ಇಂಡಿಯನ್ ಟಾಯ್ಲೆಟ್. ಇದು ಈ ಕಡೆ ಇರೋದು ಜನಶತಾಬ್ದಿಯಲ್ಲಿ, ಆ ಕಡೆ ಬೇರೆ ಇರ್ಬೋದು, ನೋಡೋಣ. ನೋಡಿ ವಾಶ್ ಮೆಷಿನ್, ನೀರು ಬರ್ತಾವೆ. ಹಾಗೆ ಇಲ್ಲಿ ನೋಡಿದ್ರೆ ದೊಡ್ಡ ಮಿರರ್ ಇದೆ ನೋಡಿ. ಫುಲ್ ಮಿರರ್ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಜನಶತಾಬ್ದಿಯಲ್ಲಿ. ನೋಡಿ ಸ್ವಲ್ಪ ಮೆಲ್ಲಕ್ಕೆ ಶೇಕ್ ಆಗ್ತಿದೆ, ಜೋರಾಗಿ ಅಷ್ಟೊಂದು ಶೇಕ್ ಆಗ್ತಿಲ್ಲ ಟ್ರೈನು. ನೋಡಿ ಟ್ರೈನಿನ ಜೋಡಣೆ, ಇದೇ ಟ್ರೈನಿನ ಜೋಡಣೆ. ಇದು ಬೋಗಿ ನೋಡಿ ಸೀಟೇ ಆಗಿದೆ. ಇದು ಜನಶತಾಬ್ದಿಯಲ್ಲಿ ಉಳ್ಕೊಳ್ಳುವಂಥ ಸೀಟುಗಳ ಸಂಖ್ಯೆ ಎಷ್ಟಿದೆ ನೋಡಿ. 3x3 ಇದೆ ಎಲ್ಲ ಕೂಡ, 3 ಸೀಟರ್. ಮತ್ತು ಫ್ಯಾನ್ಸ್ ನೋಡಿ, ಮತ್ತು ಹಾಗೆ ಇಟ್ಕೊಂಡು ಲಗೇಜ್ ಇಟ್ಕೊಳಕ್ಕೆ ನೋಡಿ ಎಷ್ಟು ಸೂಪರ್ ಆಗಿದೆ. ಆ ಕಡೆ ನೋಡ್ಬೋದು. ಹಾಗೆ ಇಲ್ಲಿ ಹೊರಗಡೆ ನೋಡಿದ್ರೆ, ಹಾಗೆ ಇಲ್ಲಿ ಹೊರಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿದೆ ಕಣ್ರಿ ಟ್ರೈನ್ ಇದು. ಈಗ ನಂಬೋಗಿ ಹೋಗೋಣ. ಇದು ನಂಬೋಗಿ ನೋಡಿ, ನಂಬೋಗಿ ನೋಡಿ, ನಂಬೋಗಿ. ಇದು ಒಂದೇ ಒಂದು ಬೋಗಿ ಇದೆ, ಏನಂತ ಗೊತ್ತಿಲ್ಲ. ಇಲ್ಲಿ ಗಾಳಿಗಳೆಲ್ಲ ಅಗಲಾಡ್ತಿದ್ದಾವೆ. ನಾನು ನೋಡಿ ಮರ್ತುಬಿಟ್ಟು ಯಶವಂತಪುರದಲ್ಲಿ ಇಳಿದ್ಬಿಟ್ಟಿದ್ದೀನಿ, ಮೆಜೆಸ್ಟಿಕ್ ಅಂತ ಹೇಳ್ಬಿಟ್ಟು. ನೋ ಪ್ರಾಬ್ಲಮ್, ಈಗ ಹೋಗೋಣ. ನೋಡಿ ನಾನು ಮರ್ತುಬಿಟ್ಟು ಹೇಳಿದ್ನು, ಗೊತ್ತಿಲ್ಲ ಏನಂತ ಗೊತ್ತಿಲ್ಲ, ಮೆಜೆಸ್ಟಿಕ್ ಅಂತ ಹೇಳ್ಕೊಬಿಟ್ಟು ಯಶವಂತಪುರದಲ್ಲಿ ಇಳಿದ್ಬಿಟ್ಟಿದ್ದೀನಿ. ಕ್ರಿಕೆಟ್ ನೋಡ್ತಿದ್ದೆ, ಅದಕ್ಕೆ ಮರ್ತು ಸುಮ್ಮನೆ ಇಳಿದ್ಬಿಟ್ಟು ಹೋಗ್ತಾ ಇದ್ದೀನಿ, ಗೊತ್ತಾಗ್ತಿಲ್ಲ. ಆಮೇಲೆ ನೋಡ್ತೀನಿ, ಓ ಮೈ ಗಾಡ್, ಈಗ 1 ಕಿಲೋಮೀಟ್ರು ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮೆಟ್ರೋ ಹತ್ತಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, 1 ಕಿಲೋಮೀಟ್ರ್ ಜಾಸ್ತಿನೇ ನಡೆದಿದ್ದೀನಿ. ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಹಿಡಿದಿದ್ರು ಕೂಡ ಅಷ್ಟೇ ಆಗ್ತಿತ್ತು ಮೆಟ್ರೋ ಸ್ಟೇಷನ್ಗೆ ಹೋಗೋಷ್ಟೊತ್ತಿಗೆ. ಇಲ್ಲಿ ಹೋಗೋಷ್ಟೊತ್ತಿಗೆ ಒಂದು 10 ರೂಪಾಯಿ ಜಾಸ್ತಿ ಆಗುತ್ತೆ ಮೆಟ್ರೋಗೆ. ಓಕೆ, ನೋಡಮ್ಮ ನೀ ಎಷ್ಟು ತಗೊಂತಾರಂತ. ಇನ್ನೂ ನನಗೆ ಗೊತ್ತಿಲ್ಲ, ಇಲ್ಲಿಂದ ಡೈರೆಕ್ಟ್ ನಾನು ಹತ್ತಿಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ. ನೋಡೋಣ. ಇದೆ ಯಶವಂತಪುರ ರೈಲ್ವೆ ನಿಲ್ದಾಣ. ಇಲ್ಲಿ ಇನ್ನು ಕಟ್ತಾವ್ರೆ ಸುಮ್ಮನೆ ವರ್ಷಾನುಗಟ್ಲೆ ಕಟ್ತಾವ್ರೆ. ಇನ್ನು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಇದಂತೂ ಗೊಬ್ಬು ಗಲೀಜ್ ನನ್ನ ಮಗನ ಸ್ಟೇಷನ್ ಅಂತಲೇ ಹೇಳ್ಬೋದು ಇದು, ಯಶವಂತಪುರ ಸ್ಟೇಷನ್. ನೋಡಿ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಯಾವಾಗಲೂ ಜನ ಇರ್ತಾರೆ, ಬಟ್ ಮೆಜೆಸ್ಟಿಕ್ ಸ್ಟೇಷನಲ್ಲಿ ಇದ್ದಷ್ಟು ಇರೋಲ್ಲ. ಯಾಕಂದರೆ ಇದು ಲಾಂಗ್ ಲೆಂತ್ ರೂಟಲ್ಲಿ ಇರುವಂಥ ಮೆಟ್ರೋ ಸ್ಟೇಷನ್ನು. ಇದು ಇಲ್ಲಿ ಎಲ್ಲ ಥರ ಮೆಟ್ರೋಗಳು, ಮೆಟ್ರೋ ಅಂತಿದ್ದ ಅನಿಸು ರೈಲ್ವೆ ಸ್ಟೇಷನ್. ನೋಡಿ ಸೌತ್ ವೆಸ್ಟರ್ನ್ ರೈಲ್ವೆ ಯಶವಂತಪುರ. ಈಗ ನಾನು ನೆಕ್ಸ್ಟು ಇಲ್ಲಿದೆ ನೋಡಿ ಯಶವಂತಪುರ ಮೆಟ್ರೋ, ಅಲ್ಲಿಗೆ ಹೋಗ್ತಾ ಇದ್ದೀನಿ.
ಇದೇ ನೋಡಿ ಯಶವಂತಪುರ ಮೆಟ್ರೋ. ಅಲ್ಲಿ ಗಿಡ ಹತ್ರ ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕು, ಆಟೋಗಳೆಲ್ಲ ಬರ್ತವೆ. ಯಶವಂತಪುರ ಮೆಟ್ರೋ ಸ್ಟೇಷನ್ ಇದು. ಇಲ್ಲಿಂದ ಡೈರೆಕ್ಟ್ ಎಲೆಕ್ಟ್ರಾನಿಕ್ ಸಿಟಿಗೆ ಇಲ್ಲ ಟ್ರೈನು. ಆ್ಯಸ್ ಯೂಸ್ವಲಿ ನಾವು ಆರ್ ವಿ ರೋಡ್ ಇಳ್ಕೊಂಡು ಅಲ್ಲಿಂದ ಎಲ್ಲೋ ಲೈನ್ ಮೆಟ್ರೋಗೆ ಹತ್ತಬೇಕು. ಆವಾಗಲೇ ಎರಡು ಚೇಂಜ್ ಮಾಡಬೇಕು. ಇಲ್ಲಿಂದ ಹತ್ತಿದರೆ ನನಗೆ ಏನಾದರೂ ಸೀಟ್ ಸಿಗ್ಬೋದು ಅಷ್ಟೇ. ಒಂದು 10 ರೂಪಾಯಿ ಜಾಸ್ತಿ ಆಗ್ಬೋದು, ಸೀಟು ಸಿಗಬೋದು. ಬನ್ನಿ ಹೋಗೋಣ. ಜಾಸ್ತಿ ಇಲ್ಲ, ಸ್ವಲ್ಪ ಪರವಾಗಿಲ್ಲ ಇದೆ. ನೋಡೋಣ. ಟಿಕೆಟ್ ಕೌಂಟ್ರಲ್ಲಿ ಸ್ವಲ್ಪ ಕ್ಯೂ ಇದೆ ನೋಡಿ. ಯಶವಂತಪುರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ 80 ರೂಪಾಯಿ, ಇಲ್ಲಿಂದ 10 ರೂಪಾಯಿ ಜಾಸ್ತಿ ಆಗುತ್ತೆ. ನಾನು ಮೆಜೆಸ್ಟಿಕ್ಗೆ ಹೋಗಿದ್ರೆ 10 ರೂಪಾಯಿ ಕಡಿಮೆ ಆಗ್ತಿತ್ತು. ಏನು ಮಾಡೋಕ್ಕಾಗಲ್ಲ, ಅದು ನನ್ನ ತಪ್ಪಾಯಿತು. ಓಕೆ ಹೋಗೋಣ ಬನ್ನಿ. ಮೆಟ್ರೋ ಸ್ಟೇಷನ್ ಆವರಣ. ನಾನು ಒಳಗಡೆ ಬಂದಿದ್ದೀನಿ ಎಂಟ್ರಿ ಮಾಡಿಬಿಟ್ಟು. ಹಸಿರು ಮಾರ್ಗ ಇದು, ಗ್ರೀನ್ ಲೈನ್. ಓಕೆ, ನಾವಿವಾಗ ಆ ಕಡೆ ಹೋಗ್ಬೇಕು. ಈ ಕಡೆ ಹೋದರೆ ಸಿಲ್ಕ್ ಬೋರ್ಡ್ ನೋಡಿ, ರೇಷ್ಮೆ ಸಂಸ್ಥೆ ಕಡೆಗೆ, ಸಿಲ್ಕ್ ಬೋರ್ಡ್ ಕಡೆಗೆ ಈ ಕಡೆ ಹೋಗುತ್ತೆ. ನಾನು ಅಲ್ಲೇ ಆರ್ ವಿ ರಸ್ತೆಗೆ ಇಳ್ಕೋಬೇಕು. ಇನ್ನು 7 ನಿಮಿಷ ಕಾಯ್ಬೇಕು ಇಲ್ಲಿ ಮೆಟ್ರೋ ಬರೋಕ್ಕೆ. ನಾವು ಇಲ್ಲಿ ಕಡೆಯಿಂದ ಬರುತ್ತೆ ಮೆಟ್ರೋ. ಮತ್ತು ಕ್ರಿಕೆಟ್ ನೋಡ್ಕೊಂತ ಎರಡು ಸರಿ ನಾನು ಸ್ಟೇಷನ್ಗಳನ್ನ ಮಿಸ್ ಮಾಡಿದ್ದೀನಿ ನೋಡಿ. ನಾನು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾದ್ರೆ ರಾಷ್ಟ್ರೀಯ ವಿದ್ಯಾಲಯದಕ್ಕೆ ಬೇಕಾಗಿತ್ತು. ಇವಾಗ ನೋಡಿದ್ರೆ ನಾನು ಎಲ್ಚನಹಳ್ಳಿಲಿ ಹೇಳ್ಕೊಂಡಿದ್ದೀನಿ, ಬಂದ್ಬಿಟ್ಟು ಮಿಸ್ ಆಗಿಬಿಟ್ಟಿದೆ ನೋಡಿ. ಅಲ್ಲಿ ಯಶವಂತಪುರದಲ್ಲಿ ಹೇಳ್ಕೊಂಡಿದ್ದೀನಿ ಮೆಜೆಸ್ಟಿಕ್ಗೆ ಇಳಿಬೇಕಂತ. ಇಲ್ಲಿ ನೋಡಿದ್ರೆ ಎಲ್ಚನಹಳ್ಳಿಲಿ ಇಳಿದಿದೆ. ವಾಟ್ ಎ ಕಂಪ್ಯಾರಿಸನ್. ಮತ್ತೆ ವಾಪಸ್ ಹೋಗ್ತಿದ್ದೀನಿ ನೋಡಿ. ಅಯ್ಯೋ ರಾಮ.